ಲಾಸ್ಟ್ ಎಪಿಸೋಡ್ನಲ್ಲಿ ನಿಖಿರಾಗೆ ಬಂದಾಗ ಏನೇನೆಲ್ಲ ಫೆಸಿಲಿಟೀಸ್ ಸಿಕ್ಕುತ್ತೆ ಮತ್ತು ಪ್ಯಾಕೇಜ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಡೇ ಟು ಡೇ ಅಂತ ಬಂದಾಗ ಯಾವ ರೀತಿ ಈ ಫುಡ್ ಕಲ್ಚರ್ನ ಮೇಂಟೈನ್ ಮಾಡ್ಬೋದು, ನಿಖಿರಾಗೆ ಯಾವ್ಯಾವಾಗ ಬಂದು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಅಂತ ಹೇಳೋದಾದ್ರೆ? I will answer this in two parts. First part, I want to complete that particular thing. ನಿಖರಾಗಿ ಬರೋದು, it is a decision, and for that you need time, you need money, you need everything to be organized. ಅರ್ಥ ಆಯ್ತಲ್ಲ? ಅದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೊಗೊತೀನಿ. ಈ ಪಾರ್ಟಲ್ಲಿ ಏನು ಹೇಳ್ತೀನಿ ಅಂದರೆ, ಮನೆಯಲ್ಲೇ ಈಗ ನಾನು ಹೇಳಿದೆ, ನೀವು ಒಂದು ಫ್ರೂಟ್ ಜ್ಯೂಸ್ ಕುಡೀರಿ, ಆಮೇಲೆ ಮೇಯ್ನ್ ಕೋರ್ಸ್ಗೆ ಹೋಗಿ ಆದಷ್ಟು ಆರ್ಗ್ಯಾನಿಕ್ ಐಟಮ್ಸ್ ಯೂಸ್ ಮಾಡ್ಕೊಳ್ಳಿ. ಟ್ರೈ ಟು ಅವಾಯ್ಡ್ ವೈಟ್ ರೈಸ್, ಟ್ರೈ ಟು ಅವಾಯ್ಡ್ ಡೀಪ್ ಫ್ರೈಡ್ binge items, then maida ಮತ್ತು ಶುಗರ್. These are the 3-4 parts that you have to either completely give up or reduce it if not possible. ಅದಕ್ಕೆ ಸಬ್ಸ್ಟ್ಯೂಟ್ಸ್ ಇದೆ. ಶುಗರ್ಗೆ ಸಬ್ಸ್ಟ್ಯೂಟು ನಿಮಗೆ ಜಾಗರಿ ಇದೆ, ಜೇನುತುಪ್ಪ ಇದೆ. ಆ ಸಬ್ಸ್ಟ್ಯೂಟ್ಸ್ನ ನೀವು ಮಾಡ್ಕೋಬೇಕು, ಸ್ವಲ್ಪ ಹ್ಯಾಬಿಚುಯೇಟ್ ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಈ ನಟ್ಸು ಅದು ಇದು ಎಲ್ಲ ತಗೊಳ್ತಾರೆ. ಅದಕ್ಕೆ ಅದರಲ್ಲೇ ಬೇಕಾದಷ್ಟು ಸ್ವೀಟ್ನೆಸ್ಸು ಇರುತ್ತೆ. ಅದನ್ನು ಮಾಡ್ಕೊಳ್ಳೋ ವಿಧಾನಗಳಿರುತ್ತೆ. ಅದು ಮಾಡಿಕೊಂಡು ಅವರು ಎಕ್ಸ್ಟ್ರಾ ಶುಗರು ಎಕ್ಸ್ಟ್ರಾ. ಈಗ ಫ್ರೆಶ್ ಫ್ರೂಟ್ ಜ್ಯೂಸ್ ಕೇಳಿದ್ರೆ ನಾರ್ಮಲಾಗಿ ಏನು ಮಾಡ್ತಾರೆ, ಐಸ್ ವಾಟ್ರ್ ಹಾಕ್ತಾರೆ, ಅದಕ್ಕೆ ಒಂದು ಐಸ್ ಕ್ಯೂಬು ಹಾಕ್ತಾರೆ, ಶುಗರ್ ಬೇಕಾದಷ್ಟು ಹಾಕ್ತಾರೆ, ಫ್ರೂಟು ಹಾಕ್ತಾರೆ. ಬಟ್ ದಟ್ ಕಂಟೈನ್ಸ್ ಸಮ್ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ರೂಮ್ ಟೆಂಪರೇಚರ್ ಇರೋ ವಾಟ್ರ್ ಹಾಕಿ, ಡೈರೆಕ್ಟ್ ಫ್ರೂಟ್ಸಲ್ಲಿ ಬೇಕಾದಷ್ಟು ಸ್ವೀಟ್ನೆಸ್ ಇರುತ್ತೆ. ಎವ್ರಿ ಫ್ರೂಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಫ್ಲೇವರ್, ಇಟ್ಸ್ ಓನ್ ಟೇಸ್ಟ್. ಅದನ್ನ ರಿಯಲ್ಲಾಗಿ ಎಂಜಾಯ್ ಮಾಡಬೇಕು ಅಂದರೆ ಅದಕ್ಕೆ ಏನೂ ಆ್ಯಡಪ್ ಮಾಡಬಾರ್ದು. ಹಣ್ಣಿನಲ್ಲಿರುವಂಥ ಅಂಶಗಳ ಜೊತೆಗೆ ಫೈಬರ್ ಸಿಗುತ್ತೆ. ನೀವು ಜ್ಯೂಸ್ ಮಾಡಿಬಿಟ್ಟಾಗ ಯು ವಿಲ್ ಲೂಸ್ ದಟ್ ಫೈಬರ್. ಓಕೆ, ಸೊ ದೀಸ್ ಆರ್ ದ ಸಿಂಪಲ್ ಟೆಕ್ನಿಕ್ಸ್. ಟ್ರೈ ಟು ಈಟ್ ರಾ. ಅದನ್ನು ತೊಳೆದ್ಬಿಟ್ಟು ಸಾಲ್ಟ್ ವಾಟ್ರಲ್ಲಿ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿ. ಇಟ್ ವಿಲ್ ಗಿವ್ ಯು ಸಪೋರ್ಟ್. ಈ ಥರದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ 11-11:30 ಒಂದು ಸ್ನ್ಯಾಕ್ ತಿನ್ನಬೇಕು ಅನಿಸುತ್ತೆ. ನೀವೊಂದು ಕೆಲಸ ಮಾಡಿ, ಒಂದು ಹಿಡಿ ಬಾದಾಮಿ ತಗೊಳ್ಳಿ. ಇಟ್ ವಿಲ್ ಆ್ಯಡ್ ಅಪ್ ಟು ಯುವರ್ ಪ್ರೋಟೀನ್ಸ್. ಓಕೆ, ಅಥವಾ ಯು ಗೋ ಇನ್ ಫಾರ್ ಎ ಬನಾನಾ, ಯು ಗೋ ಇನ್ ಫಾರ್ ಸಮಥಿಂಗ್ ವಿಚ್ ಈಸ್ ವೆರಿ ಸಿಂಪಲ್, ನಾಟ್ ನೆಸೆಸರಿ ಟು ಪ್ರಿಪೇರ್ ಮಾಡೋ ಅಂಥದ್ದು ಬೇಡಿ. ಕಾಫಿ, ಟೀ ವಿತ್ ಶುಗರ್, ವಿತ್ ಮಿಲ್ಕ್ ತಗೊಳ್ಳೋಕೆ ಬದಲು ಟ್ರೈ ಟು ಟೇಕ್ ವಿತೌಟ್ ಶುಗರ್, ದಟ್ ಕಟ್ಸ್ ಡೌನ್. ಟೀ, ಯು ಟೇಕ್ ಹರ್ಬಲ್ ಟೀ. ಈ ಥರನ ಸಬ್ಸ್ಟ್ಯೂಟ್ ಮಾಡಿ. ಆಮೇಲೆ ರೈಸ್ ಐಟಮ್ಸ್ ಬಂದಾಗ ಮಧ್ಯಾಹ್ನ ಊಟ ಮಾಡಬೇಕು. ನಾರ್ಮಲಾಗಿ ನಾವೇನು ಸಂಪ್ಚುಯಸ್ ರೈಸ್ ತೊಗೊತೀವಿ, ವೈಟ್ ರೈಸ್. ಇಟ್ಸ್ ಎ ಪಾಲಿಶ್ಡ್ ರೈಸ್. ಇಟ್ ಲೂಸಸ್ ಆಲ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ವಾಟ್ ಎವರ್ ಇಟ್ ಈಸ್. ಯು ವಿಲ್ ಗೆಟ್ ಸಮ್ ಕಾರ್ಬೋಹೈಡ್ರೇಟ್ಸ್ ಸಿಗುವಂಥ ಫುಡ್ ಅದು ಅಷ್ಟೇ. It will digest very fast and it will create lot of insulin and ಬೇಕಾಗಿರೋ ಶುಗರ್ ರಿಲೀಸ್ ಮಾಡಿಬಿಡುತ್ತೆ. ಅದರಿಂದ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಸೊ ದಟ್ ನೀವು ತಗೊಳ್ಳೋ ಫುಡ್ಡು ಸ್ವಲ್ಪ ನಿಧಾನವಾಗಿ ಶುಗರ್ ರಿಲೀಸ್ ಮಾಡೋವಂಥ ಫುಡ್. ಫಾರ್ ಎಕ್ಸಾಂಪಲ್ ರಾಗಿ, ಜೋವಾರ್ ರೊಟ್ಟಿ, ರಾಗಿ ಮುದ್ದೆ, ಆಮೇಲೆ ನಿಮ್ಗೆ ಬೇಕಾಗಿರೋವಂಥ ಬೇರೆ ಬೇರೆ ರೀತಿಯಾದ ಪದಾರ್ಥಗಳು ಬೇಕಾದಷ್ಟು ಸಿಗುತ್ತೆ. ರೈಸ್ ತಿನ್ನಲೇಬೇಕು ಅಂತ ಬೇಕಾದಷ್ಟು ಜನಕ್ಕೆ ಆಸೆ ಇರುತ್ತೆ. ತಗೊಳ್ಳಿ, ಬಟ್ ಟೇಕ್ ಎ ಲಿಟಲ್ ಕ್ವಾಲಿಟಿ. Instead of taking white rice, you use red rice, you use brown rice. That is going to have more nutrients. You ask for unpolished rice. ಪಾಲಿಶ್ ಆಗಿಲ್ಲದೆ ಇರೋ ರೈಸ್ನ ತಗೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ ಬೇಕಾದಷ್ಟು ಕಡೆ. ಕೆಲವು ಅಂಗಡಿಗಳಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಸಿಗುತ್ತೆ. ಆ ಥರದ್ದು ತಗೊಳ್ಳಿ. ಲಿಟಲ್ ಮೋರ್ ಕಾಸ್ಟ್ಲಿ, ಬಟ್ ಯು ಕನ್ಸ್ಯೂಮ್ ಲೆಸ್. ದ ಅಡ್ವಾಂಟೇಜ್ ಈಸ್, ನಾನು ಒಂದು ದೊಡ್ಡ ಬೌಲ್ ಆಫ್ ರೈಸ್ ತಿನ್ನೋ ಜಾಗದಲ್ಲಿ ಒಂದು ಸಣ್ಣ ಕಪ್ ಆಫ್ ರೆಡ್ ರೈಸ್ ತೊಗೊಂಡ್ರೆ ಸಾಕಾಗುತ್ತೆ. ದೀಸ್ ಆರ್ ಆಲ್ ದ ಸ್ಮಾಲ್ ಕರೆಕ್ಷನ್ಸ್ ದಟ್ ಯು ಹ್ಯಾವ್ ಟು ಮೇಕ್ ಥ್ರೂ ಔಟ್ ದ ಡೇ. ಯು ಹ್ಯಾವ್ ಟು ಬಿಕಮ್ ಕಾನ್ಷಿಯಸ್ ಆಫ್ ಯುವರ್ ಫುಡ್, ವಾಟ್ ಐ ಆಮ್ ಟೇಕಿಂಗ್, ಹೌ ನಾಟ್ ಟು ಗೋ ಟು ಎ ಡಾಕ್ಟರ್. ಸೊ ಐ ವಿಲ್ ಟೆಲ್ ಯು ಹೌ ಐ ಹ್ಯಾವ್ ಇಂಪ್ರೂವ್ಡ್ ಮೈ ಪಾಸಿಟಿವ್ ಆ್ಯಟಿಟ್ಯೂಡ್ ಟು ಲೈಫ್ ಸ್ಟೈಲ್ ಚೇಂಜ್, ಟು ಹೌ ಐ ಅವಾಯ್ಡೆಡ್ ಡಾಕ್ಟರ್ಸ್. I will tell you, this is a secret, simple secret. I want to know what that secret is, sir. I am very curious to know what that secret is actually about. Small changes ಕೂಡ ನಮ್ಮ ಲೈಫಿಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಡೇ ಟು ಡೇ ಟೈಮಲ್ಲಿ ಅಂತ. ಅವರ ಹೆಲ್ತಿ ಹ್ಯಾಬಿಟ್ಸ್ ದಿನಕ್ಕೆ ಹೇಗೆ ಚೇಂಜ್ ಆಯಿತು ತಿಳ್ಕೊಳ್ಳೋಣ.
ನೆಕ್ಸ್ಟ್ ಎಪಿಸೋಡ್ನಲ್ಲಿ.